ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ಟಿ ವಿ ಮಾಧ್ಯಮದ ಮುಖ್ಯಸ್ಥರು ಈ ಮಾತನ್ನು ಹೇಳಿದಾಗ ನನಗೆ ನಮ್ಮ ಬಗ್ಗೆನೇ ಭಾಳ ಹೆಮ್ಮೆ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುಗಳು ತಪ್ಪು ತಿಳಿಬಾರ್ದು. ಹೆಜ್ಜೆ ಎಲ್ಲೆಲ್ಲೋ ದಾರಿ ತಪ್ತಾ ಇದೆ, ಹೆಜ್ಜೆ ದಾರಿ ತಪ್ಪಬಾರ್ದು. ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಒಂದು ಹೆಜ್ಜೆಯನ್ನು ಹಾಕ್ಕೊಟ್ಟಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರೆಲ್ಲ ಭಾವೈಕ್ಯತೆಯಿಂದ ಕೊಂಡು ಬಡವನಿಗೂ ಮತ್ತು ಯಾವುದೇ ವ್ಯತ್ಯಾಸ, ಶ್ರೀಮಂತರ ಮಧ್ಯೆ ವ್ಯತ್ಯಾಸ ಇಲ್ಲದ ರೀತಿ ಅವ್ರ ಹೆಜ್ಜೆನ ಹಾಕಿದ್ದಾರೆ. ಆ ಹೆಜ್ಜೆ ಅಳಿಸೋಗಬಾರ್ದು. ಈ ಮಠ ಬಡವರಿಗೆ ಯಾರು ನೊಂದೋನ್ ಬರ್ತಾನೆ, ಯಾರು ಹಸ್ತೋನ್ ಬರ್ತಾನೆ, ಯಾರು ಇಲ್ಲೋದನ್ನು ಬರ್ತಾನೆ, ಅವನ್ನ ಕೈ ಹಿಡಿದು ಮುನ್ನಡೆಸ್ತಕ್ಕಂಥದ್ದಕ್ಕೆ ಶಕ್ತಿ ತುಂಬೋಗಿದ್ದಾರೆ. ಇವತ್ತು ನಮ್ಮ ಚುಂಚನಗಿರಿ ಮಠ ಏನು ಸಾಮಾನ್ಯವಾಗಿ ಬೆಳೆದಿಲ್ಲ, ದೇಶ ವಿದೇಶಗಳೆಲ್ಲ ಬೆಳೆದಿದೆ. ನಿಮಗೆ ಅದರ ಶಕ್ತಿ ಇದೆ. ಈ ಪ್ರಪಂಚದಲ್ಲೇ ಅತ್ಯಂತ ಹೆಸರನ್ನ ಮಾಡ್ತಿದ್ರಿ. ಯಾಕೆ ನೀವು ಇತ್ತೀಚೆಗೆ ನಿಮ್ಮ ನಡೆಗಳಲ್ಲಿ ಅಥವಾ ನುಡಿಗಳಲ್ಲಿ ಅಥವಾ ನಿಮ್ಮ ಹೆಜ್ಜೆಯಲ್ಲಿ, ನಾನು ಇತ್ತೀಚೆಗೆ ಭಾಳ ಮನಸ್ಸಿಗೆ ನೋವಾಗಿ ಹೇಳ್ತಾ ಇದ್ದೇನೆ, ತಾವು ತಪ್ಪು ತಿಳಿಬಾರ್ದು. ಆದರೆ ಹೇಳಲೇಬೇಕಾದಂಥ ಸಂದರ್ಭ ಅಂತೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಠ ಅನ್ನುವಂಥ ಇದು ಸದ್ಭಾವನೆ ಎಲ್ಲರಲ್ಲಿದೆ. ನಾವು ಜಾತ್ಯತೀತವಾಗಿ ಬೆಳೆದವರು. ಈ ಮಠ ಎಲ್ಲರನ್ನ ಪ್ರೇಮಿಸ್ತಕ್ಕಂಥದ್ದು. ಒಕ್ಕಲಿಗರ ಮಠ ಒಕ್ಕಲಿಗ ಇದ್ದು ನಿಂತರೆ ಈ ದೇಶವನ್ನು ಮುನ್ನಡೆಸ್ತವರು. ಈ ದೇಶದ ಎಲ್ಲ ಜಾತಿ ವರ್ಗದವ್ರನ್ನ ಒಂದು ತೆಕ್ಕೆಗೆ ತೆಗೆದುಕೊಂಡು ಎಲ್ಲರಿಗೆ ಸಹಾಯ ಮಾಡಿದಂಥ ಕೀರ್ತಿ ಈ ಒಕ್ಕಲಿಗರಿಗೆ, ಒಕ್ಕಲಿಗರ ಸಂಸ್ಥಾನಕ್ಕಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದ್ರ ಕೀರ್ತಿ ನಿಮಗೆ ಸಲ್ಲಬೇಕು, ಅದ್ರ ಹೆಸರು ನಿಮ್ಗೆ ಬರಬೇಕು. ಯಾವುದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಈ ರಾಷ್ಟ್ರೀಯ ಮಾಧ್ಯಮದ ಮುಖ್ಯಸ್ಥರುಗಳನ್ನ ಮಾತನಾಡ್ತಾರೆ ಅವ್ರಿಗೆ ನೀವು ವಸ್ತು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಂದ ತಮ್ಮ ಮನಸ್ಸಿಗೆ ನೋವಾಗಿದ್ದು ದಯಮಾಡಿ ಕ್ಷಮೆ ಕೇಳ್ತಾನೆ. ಯಾಕೆಂದರೆ ಹೇಳಬೇಕಾದಂಥ ಸಂದರ್ಭ ಇದೆಲ್ಲ ನೀವೇ ಬಂದು ಹೇಳ್ಬೋದಾಗಿತ್ತು ಅಂತ ಒಂದು ಅನಿಸ್ಬೋದು. ನಾನು ಮಠಗಳಿಗೆ ಹೋಗ್ತಕ್ಕಂಥದ್ದು ಭಾಳ ಕಡಿಮೆ. ಮಠಗಳಿಗೆ ಗುರುಗಳಿಗೆ ನನ್ನ ಸೇವೆಯನ್ನು ಮಾಡಬೇಕು, ಕೆಲಸ ಬಂದಾಗ ಕೆಲಸ ಮಾಡ್ತಕ್ಕಂಥದ್ದು. ನನ್ನ ಕಾರ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಹೇಳದ ರೀತಿ ಕೆಲಸ ಮಾಡ್ತಕ್ಕಂಥದ್ದು ನಾನು ಬೆಳೆಸ್ಕೊಂಡು ಬಂತಕ್ಕಂಥ ಒಂದು ನನ್ನ ಜೀವನದ ಅಭ್ಯಾಸ. ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ, ಆದರೆ ನಾನು ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ತಪ್ಪು ಮಾಹಿತಿ ಹೋಗ್ತದೇನೋ, ತಪ್ಪು ಮಾಹಿತಿ ಬರ್ತದೆ ಗ್ಯಾರಂಟಿಯಾಗಿ ಅನ್ನುವಂಥ ಮಾತನ್ನು ಬಂದೇ ಬರ್ತದೆ ಅಂಥೇಳಿ ನಮ್ಮ ತಾಯಿಯವರಲ್ಲಿ ನಿನಗೆ ಎಷ್ಟೇ ಕಷ್ಟ ಆಗ್ಬೋದು, ಏನಾರು ಆಗ್ಬೋದು ಮಗನೇ, ಏನೂ ಆಗೋದಿಲ್ಲ, ಹೋಗಿ ಕೂತ್ಕೋ, ಗುರುಗಳವರೇ ಕಾಪಾಡ್ತಾರೆ ನನ್ನ ಮಗನೇ ಅಂತ ಬೈದು ಕಳಿಸು. ನಾನು ನಿಜವಾಗ್ಲೂ ನಮ್ಮ ಅವನಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಅರ್ಪಿಸ್ತೇನೆ. ನಿಮ್ಮೆಲ್ಲರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ಮಠ, ಚುಂಚನಗಿರಿ ಮಠ, ಈ ಸಂಸ್ಥೆ ಇನ್ನೂ ಪ್ರಪಂಚಾದ್ಯಂತ ಅತ್ಯಂತ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡಲಿ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರನ್ನ ಒಂದು ಆಶೀರ್ವಾದ ಮಾಡೋದ್ರ ಮುಖಾಂತರ ಎಲ್ಲರ ಮಠವಾಗಿ ಹೊರಹೊಮ್ಮಲಿ ಅಂತೇಳಿ ನನ್ನ ಮಾತುಗಳಿಗೆ ಮುಗಿಸಿ ನಮಸ್ಕಾರ ಹೇಳಿ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು